ಬೆಳಿಗ್ಗೆ ಹೃದಯಾಘಾತದಿಂದ ಮೃತಪಟ್ಟ ಶಿರಸಿ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯ ಉಪಪ್ರಾಂಶುಪಾಲರಾಗಿದ್ದ ಯಜ್ಞೇಶ್ವರ ಆರ್ ನಾಯಕ್. ಶಿರಸಿ ಮಾರಿಕಂಬ ಸರ್ಕಾರಿ ಪ್ರೌಢಶಾಲೆಯ ಉಪಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದ ಯಜ್ಞೇಶ್ವರ ಆರ್ ನಾಯಕ್ ಇಂದು ಬೆಳಿಗ್ಗೆ ಹೃದಯಾಘಾತದಿಂದ ನಿಧನ ಹೊಂದಿದರು. ಮೃತರು ಪತ್ನಿ, ಈರುವರು ಪುತ್ರಿಯರು ಮತ್ತು ತಮ್ಮನ್ನು ಪ್ರೀತಿಸುತ್ತಿದ್ದ ವಿದ್ಯಾರ್ಥಿ ಸಮೂಹ ಮತ್ತು ಶಿಕ್ಷಕ ವೃಂದದವರನ್ನು, ಬಂಧು ಬಳಗದವರನ್ನು ಬಿಟ್ಟು ಅಗಲಿದ್ದಾರೆ. ಮೂಲತಃ ಸಿದ್ದಾಪುರ ತಾಲೂಕಿನ ಬೇಡ್ಕಣಿಯವರಾಗಿದ್ದ ಅವರು ಹಾವೇರಿಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ ಬಳಿಕ ಶಿರಸಿ ಮಾರಿಕಂಬ ಪ್ರೌಢಶಾಲೆಯಲ್ಲಿ ಉಪಪ್ರಾಂಶುಪಾಲರಾಗಿ ಕಳೆದ 1 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ದರು. ಮೃತದೇಹವನ್ನು ಮಾರಿಕಂಬ ಶಾಲೆಗೆ ತಂದ ಬಳಿಕ ಅವರ ಹುಟ್ಟೂರಿಗೆ ಸಾಗಿಸಲಾಯಿತು. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ನೆಚ್ಚಿನ ಉಪಪ್ರಾಂಶುಪಾಲರಿಗೆ ಕಣ್ಣೀರಿನಲ್ಲಿ ಅಂತಿಮ ದರ್ಶನ ಪಡೆದರು. ಯಜ್ಞೇಶ್ವರ್ ನಾಯ್ಕ್ ಇನ್ನಿಲ್ಲ ಎನ್ನುವ ಸುದ್ದಿ ತಿಳಿದಂತೆಯೇ ಶಾಸಕ ಭೀಮಣ್ಣ ಟಿ ನಾಯ್ಕ್ ಅವರು ಟಿಎಸ್ಎಸ್ ಆಸ್ಪತ್ರೆಗೆ ತೆರಳಿ ಅಂತಿಮ ದರ್ಶನ ಪಡೆದು ಯಜ್ಞೇಶ್ವರ್ ನಾಯ್ಕ್ ಮಾರಿಕಂಬ ಶಾಲೆಗೆ ಸಲ್ಲಿಸಿದ ಸೇವೆಯನ್ನು ಸ್ಮರಿಸಿದರು. ಈ ಸಂದರ್ಭದಲ್ಲಿ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ್ರು ಮತ್ತಿತರರು ಉಪಸ್ಥಿತರಿದ್ದರು. ಅಧಿಕೃತವಾಗಿ ಶಿರಸಿಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿ ಸೇರ್ಪಡೆಗೊಂಡ ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಗೋಟ್ನೇಕರ್. ಮಾಜಿ ವಿಧಾನ ಪರಿಷತ್ ಸದಸ್ಯ ಎಸ್ಎಲ್ ಗೋಟ್ನೇಕರ್ ಅಧಿಕೃತವಾಗಿ ಶಿರಸಿಯಲ್ಲಿ ತಮ್ಮ ಬೆಂಬಲಿಗರೊಂದಿಗೆ ಬಿಜೆಪಿ ಸೇರ್ಪಡೆಗೊಂಡರು. ಸಂಸದ ವಿಶ್ವೇಶ್ವರ ಕಾಗೇರಿಯವರು ಗೋಟ್ನೇಕರ್ ಅವರಿಗೆ ಬಿಜೆಪಿ ಬಾವುಟ ಹಸ್ತಾಂತರಿಸುವ ಮೂಲಕ ಪಕ್ಷಕ್ಕೆ ಬರಮಾಡಿಕೊಂಡರು. ನಂತರ ಮಾತನಾಡಿದ ಅವರು, ಇವತ್ತು ಕೇವಲ ದೇಶಕ್ಕಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಮೋದಿಯವರು ಬೇಕಾಗಿದ್ದಾರೆ. ಮೋದಿಗಿರುವ ದಮ್ಮು, ತಾಕತ್ತು ಬಿಜೆಪಿಯವರಿಗೆ ಬಿಟ್ಟರೆ ಬೇರೆ ಯಾವ ಪಕ್ಷದ ನಾಯಕರಿಗೂ ಇಲ್ಲವೆಂದು ಹೇಳಿದರು. ಬಿಜೆಪಿ ಸೇರ್ಬೇಕಂತೇಳಿ ಮೊದಲಿಂದ ನಮ್ಮ ಮಾಜಿ ಮುಖ್ಯಮಂತ್ರಿ ಆದ ಬೊಮ್ಮಾಯಿಯವ್ರಿಗೆ ಹೇಳಿದ್ನಿ, ಅವ್ರಿಗೆ ಎಲ್ಲರಿಗೂ ಹೇಳಿದ್ನಿ ನಾನು. ಮತ್ತು ಕಾಗೇರಿ ಸಾಹೇಬ್ರಿಗೆ ಒಂದು ಸರ್ತಿ ಹೇಳಿದ್ನಿ ನಾನು. ಸಾಹೇಬ್ರು ಮತ್ತು ಇವತ್ತೇನ ನಾವು ಪಕ್ಷಕ್ಕೆ ಜಾಯ್ನ್ ಆಗಬೇಕಾದ್ರೆ ಕಾಗೇರಿ ಸಾಹೇಬ್ರು ನಮ್ಮ ಮನೆಗೆ ಬಂದರು ಮತ್ತು ಹೇಳಿದ್ರು. ನಾವು ಭಾಳ ಆನಂದ. ಕಾಗೇರಿ ಸಾಹೇಬ್ರು ಅಂತ ನಮ್ದು ಸ್ಪೀಕರ್ ಅವರು ನಮ್ಮ ಮನೆಗೆ ಬಂದ್ರಲ್ಪ, ನಮಗಿಷ್ಟೆಲ್ಲ ಆತ್ಮೀಯ ಅಂತೇಳಿ ನಾ ಸಾಹೇಬ್ರ ನೀವು ಹೆದರಬೇಡಿ ಅಂತ ಹೇಳಿದ್ವಿ. ನಾವು ಹೆದರಬೇಡ್ರಿ, ನಾವೆಲ್ಲ ಕೂಡಿ ನಿಮ್ಮನ್ನು ಆರಿಸ್ತೇವೆ ಅಂತ ಹೇಳಿದೆವು. ಇವತ್ತಿಗೆ ನಮ್ಗೆ ಹೆಮ್ಮೆ ಅನಿಸ್ತದೆ. ಯಾಕೆಂತ ಹೇಳಿದ್ರೆ ಕಾಗೇರಿ ಮತ ಯಾರು ತಗೊಂಡಿಲ್ಲ. ಕಾಗೇರಿ ನಮ್ಮ ಇಡೀ ಕರ್ನಾಟಕದಲ್ಲಿ ಹೆಚ್ಚಿನ ಮತ ತೆಗೆದುಕೊಂಡಂತ ಸಂಸದರು ಅಂತ ಹೇಳಿದ್ರೆ ಕಾಗೇರಿಯವರು. ಕಾಗೇರಿಯವ್ರ ಗುಣ ಏನಾಯ್ತು ನಿಮ್ಗೆಲ್ಲ, ಭಾಳ ಒಳ್ಳೆ ಮನುಷ್ಯರು. ಏನೂ ಈಗಾಗಲೇ ಅವರು ಬೆಂಗಳೂರು ಹಳ್ಳಿಯ ನಮ್ಮ ಜಿಲ್ಲೆಯ ಎಲ್ಲ ಕೆಲವೊಂದು ಕೆಲಸಗಳನ್ನು ಅವರು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದಾರೆ. ಇಂಥ MP ನಮಗೆ ಸಿಕ್ಕ ಮೇಲೆ ನಾವೇನು ಕೆಲಸ ತಗೊಂಡು ನೀವೆಲ್ಲ ತಿಳ್ಕೊಂಡು ಇವತ್ತೆಲ್ಲ ಏನೇನು ನಂಬ್ಕೊಂಡು ಬಂದಿರಲ್ಲ, ಎಲ್ಲರೂ ಬಿಜೆಪಿಗೆ ಜಾಯ್ನ್ ಆದ್ರೆ ಅಂತ ತಿಳ್ಕೊಳ್ಳಿ. ನೀವು ಬಿಜೆಪಿ ಪಕ್ಷಕ್ಕೆ ಲೋಕಸಭಾ ಮೋದಿಜಿಯವರು ಮಾಡುವಂತ ಏನು ಕೆಲಸ ಐತಲ್ಲ, ಇಡೀ ಜಗತ್ತಿಗೆ ಮೋದಿ ಬೇಕಾಗಲ್ಲ. ಇಡೀ ಜಗತ್ತಿಗೆ ಮೋದಿಯವರು ಇರುವಂತ ದಮ್ಮು, ತಾಕತ್ತು ಯಾರಲ್ಲಿ ಇಲ್ಲ, ಯಾವ ಪಕ್ಷದಲ್ಲಿ ಇಲ್ಲ. ಅಂತ ನಮ್ಮ ಬಿಜೆಪಿ ಪಕ್ಷದಿಂದ ಮೋದಿಯವರು ಇವತ್ತು ಪ್ರಧಾನಿ ಆಗಿದ್ದಾರೆ ಅಂತ ಹೇಳಿದ್ರೆ ನಾವೆಲ್ಲ ಸುರಕ್ಷಿತದೇವೆ. ಒಂದಾರು ವೇಳೆ ಮೋದಿ ಇರಲಿಕ್ಕೆ ಅಂತ ಹೇಳಿದ್ರೆ ನಮ್ಮಲ್ಲಿ ಏನೋ ಯಾರು ದಬ್ಬಾಳಿಕೆ ಮಾಡ್ತಿದ್ರು. ಆದ್ರೆ ಮೋದಿಯವರು ಇಡೀ ಜಗತ್ತಿಗೆ ಇವತ್ತು ಎಲ್ಲ ಮೋದಿಯವರು ಅಂತ ಹೇಳಿದ್ರೆ ಇಡೀ ಜಗತ್ತಿಗೆ ಬೇಕಾದಂತ ಒಬ್ಬ ಲೀಡರ್. ಅದರಿಂದ ಅವರ ಒಂದು ಕದಂಬ ಕನ್ನಡ ಜಿಲ್ಲೆ ರಚನೆಯಾಗುವಂತೆ ಆಗ್ರಹಿಸಿ ಎಲ್ಲಾ ಕಡೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಗುತ್ತದೆ. ಅನಂತಮೂರ್ತಿ ಹೆಗಡೆ.
ಶಿರಸಿಯ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಕದಂಬ ಕನ್ನಡ ಜಿಲ್ಲಾ ರಚನೆಯ ಯಶಸ್ಸಿಗೆ ಪ್ರಾರ್ಥಿಸಿ ಚಂಡಿಕಾ ಯಾಗ ನಡೆಸಿ ದೇವರ ಅನುಗ್ರಹ ಪಡೆದು ಕದಂಬ ಕನ್ನಡ ಜಿಲ್ಲೆ ಹೋರಾಟಕ್ಕೆ ಅಡಿಯಿಟ್ಟಿದ್ದೇವೆ. ಕದಂಬ ಕನ್ನಡ ಜಿಲ್ಲೆ ರಚನೆಯಾಗುವಂತೆ ಆಗ್ರಹಿಸಿ ಎಲ್ಲಾ ಕಡೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಗುತ್ತದೆ. ಇಂದು ಮುಂಡಗೋಡ್ನಲ್ಲಿ ಇದು ಮೊದಲ ಕಾರ್ಯಕ್ರಮ. ನಾವೆಲ್ಲರೂ ಜಾತಿ, ಮತ, ಪಕ್ಷ, ಧರ್ಮದ ಭೇದವಿಲ್ಲದೆ ಎಲ್ಲರನ್ನೂ ಗಣನೆಗೆ ತೆಗೆದುಕೊಂಡು ಕದಂಬ ಕನ್ನಡ ಜಿಲ್ಲೆ ರೂಪಿಸಲು ಹೋರಾಟ ನಡೆಸೋಣ ಎಂದು ನಿಮ್ಮನ್ನು ಈ ಮೂಲಕ ಕೇಳಿಕೊಳ್ಳುವುದಾಗಿ ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಅವರು ಮುಂಡಗೋಡ್ನ ಟೌನ್ ಹಾಲ್ನಲ್ಲಿ ನಡೆದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಯಾಕೆ ನಮಗೆ ಪ್ರತ್ಯೇಕವಾದ ಮೆಡಿಕಲ್ ಕಾಲೇಜು, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ನಮ್ಮ ಸೃಷ್ಟಿ ಬೇಕು ಅಂತ ಹೇಳಿ ಆಗ ಅವರು ಹೇಳಿದ್ರು, ಒಂದು ಜಿಲ್ಲೆಗೆ ಒಂದೇ ಮೆಡಿಕಲ್ ಕಾಲೇಜು ಮತ್ತೆ ಆಸ್ಪತ್ರೆ ಕೊಡ್ತೇವೆ. ಮೆಡಿಕಲ್ ಕಾಲೇಜು ಈಗಾಗಲೇ ಕಾರವಾರದಲ್ಲಿದೆ, ಎಲ್ಲವನ್ನು ನೀವೆಲ್ಲೋ ಉಪಯೋಗಿಸ್ಕೊಳ್ಳಿ ಅಂತ ಹೇಳಿದ್ರು. ಅಷ್ಟು ನಂತರ ನಾನು ಯೋಚನೆ ಮಾಡ್ತಾ ಬಂದೆ, ಕೇವಲ ಮೆಡಿಕಲ್ ಕಾಲೇಜು ಆಸ್ಪತ್ರೆ ಮಾತ್ರ ಅಲ್ಲ, ಹಲವಾರು ಅಭಿವೃದ್ಧಿಯನ್ನು ಕಾಣಬೇಕು ಅಂತಂದ್ರೆ ನಮ್ಮ ಜಿಲ್ಲೆಗೆ ಪ್ರತ್ಯೇಕವಾದಂತಹ ಈ ಸ್ಥಾನಮಾನ ನಮ್ಮ ಘಟನೆಗೆ ಸಿಗಬೇಕು. ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗಬೇಕು ಅಂದ್ರೆ 250 ಕಿಲೋಮೀಟರ್ ಇರುವಂತಹ ಇದು ವ್ಯವಸ್ಥೆ ಸರಿ ಇಲ್ಲ. ಕಾನೂನಿನ ಪ್ರಕಾರ ಜಿಲ್ಲಾ ಕೇಂದ್ರ 80 ಕಿಲೋಮೀಟರ್ ಜಾಸ್ತಿ ಇದ್ರೆ ಅದು ತಪ್ಪು ಅಂತ ಭಾವನೆ ಇದೆ. ಇದು 250 ಕಿಲೋಮೀಟರ್ ಆಗ್ತಾ ಇದೆ. ಇಂತಹ ಒಂದು ಸಂದರ್ಭದಲ್ಲೂ ಕೂಡ ನಾವು ಪ್ರತಿಭಟಿಸ್ತಾ ಇಲ್ಲ. ನೋಡಿ, ರಾಮನಗರ 2 ತಾಲೂಕು 3 ತಾಲೂಕಿಗೆ ಪ್ರತ್ಯೇಕ ಜಿಲ್ಲೆ ಆಗುತ್ತೆ. ವಿಜಯನಗರ ಯಾರು ಕೇಳಲೇ ಇಲ್ಲ, ಒಂದು ಇನ್ನೊಂದು ಜಿಲ್ಲೆ ಮಾಡ್ಕೊಂಡು ಬರ್ತಾರೆ. ಹೀಗೆ ಪ್ರತಿಯೊಂದು ಭಾಗದಲ್ಲೂ ಕೂಡ ಅವರು ಬೇಕಾದಾಗ ಆಗ್ತಾ ಇರ್ತದೆ. ಶಿರಸಿಯ ಪ್ರತಿಷ್ಠಿತ ಚಂದನ ಶಾಲೆಯ ಶಿಕ್ಷಕಿಯಾಗಿದ್ದ ಮಾದೇವಿ ಕಿರಣ್ ನಾಯ್ಕ್ ಇಂದು ನಿಧನ. ಶಿರಸಿಯ ಪ್ರತಿಷ್ಠಿತ ಚಂದನ ಶಾಲೆಯ ಶಿಕ್ಷಕಿಯಾಗಿದ್ದ ಮಾದೇವಿ ಕಿರಣ್ ನಾಯ್ಕ್ ಇಂದು ನಿಧನರಾಗಿದ್ದಾರೆ. ಮೂಲತಃ ಕುಮಟಾ ನಿವಾಸಿಯಾಗಿ ಶಿರ್ಸಿ ಚಿಪ್ಕಿ ನಾರಾಯಣ ಗುರು ನಗರದಲ್ಲಿ ನೆಲೆಸಿದ್ದ ಮಾದೇವಿ ಇವರು ಚಂದನ ಶಾಲೆಯಲ್ಲಿ ಆರಂಭದಿಂದಲೂ ಕನ್ನಡ ಶಿಕ್ಷಕಿಯಾಗಿ ಕಳೆದ 20 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದರು. ಅನಾರೋಗ್ಯದಿಂದ ಬಳಲುತ್ತಿದ್ದ ಅವರನ್ನು ಹೆಚ್ಚಿನ ಚಿಕಿತ್ಸೆಗಾಗಿ ಮಂಗಳೂರಿಗೆ ಸಾಗಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಬೆಳಿಗ್ಗೆ ನಿಧನರಾಗಿದ್ದಾರೆ. ಮೃತರು ಪತಿ, ಈರ್ವರು ಪುತ್ರಿಯರು ಹಾಗೂ ತಾವು ಅಪಾರವಾಗಿ ಪ್ರೀತಿಸುತ್ತಿದ್ದ ವಿದ್ಯಾರ್ಥಿ ಹಾಗೂ ಶಿಕ್ಷಕ ವೃಂದವನ್ನು ಅಗಲಿದ್ದಾರೆ. ಶಿಕ್ಷಕಿ ಮಾದೇವಿ ನಿಧನಕ್ಕೆ ಮಲೆನಾಡು ಚಂದನ ಶಾಲೆಯ ಕಾರ್ಯದರ್ಶಿ ಎಲ್.ಎಂ. ಹೆಗಡೆ ತೀವ್ರ ಸಂತಾಪ ವ್ಯಕ್ತಪಡಿಸಿ ಅವರು ಶಾಲೆಗೆ ನೀಡಿದ ಕೊಡುಗೆಯನ್ನು ಸ್ಮರಿಸಿದ್ದಾರೆ. ಶಿರಸಿಯ ಮಾದರಿ ಶಾಲೆಯಲ್ಲಿಂದು ನಡೆದ ಶಾಲಾ ಅಭಿವೃದ್ಧಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್. ಶಿರಸಿಯ ಮಾದರಿ ಶಾಲೆಯಲ್ಲಿಂದು ನಡೆದ ಶಾಲಾ ಅಭಿವೃದ್ಧಿ ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ ಶಾಸಕ ಭೀಮಣ್ಣ ಟಿ ನಾಯ್ಕ್ ಇವರು ವಿದ್ಯಾರ್ಥಿಗಳ ವ್ಯಕ್ತಿತ್ವ ವಿಕಸನಕ್ಕೆ ಶಿಕ್ಷಣದ ಜೊತೆಗೆ ಶಿಸ್ತು ಕೂಡ ಅತ್ಯಂತ ಮುಖ್ಯ. ಈ ನಿಟ್ಟಿನಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು ಹೆಚ್ಚಿನ ಕ್ರಮವನ್ನು ಕೈಗೊಳ್ಳಬೇಕೆಂದು ಸಲಹೆ ನೀಡಿದರು. ನಿಮ್ಮ ಮಕ್ಕಳಿಗೂ ಹೆಚ್ಚಿನ ಶಾಲೆ ಮಕ್ಕಳು ನೋಡ್ತೀರಿ ಅಂತ ನಾನು ಇಲ್ಲಿ ಹೇಳಿದ್ರಲ್ಲ, ವೇದಿಕೆ ಬಹಳಷ್ಟು ಹೇಳ್ತಾ ಇರ್ತೀನಿ. ಆದರೆ ಈ ಶಾಲೆ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ನೀವು ಶಿಕ್ಷಣದ ಮೊದಲು ಅವರಿಗೆ ಡಿಸಿಪ್ಲಿನ್ ತಂದಿಲ್ಲ ಅಂತಂದ್ರೆ ಒಬ್ಬ ಮಕ್ಕಳು ಹೆಂಗೆ ಮುಂದೆ ದೊಡ್ಡವರಿಗೆ ಮತ್ತೊಬ್ಬರಿಗೆ ಗೌರವ ಕೊಡೋ ಸಾಧ್ಯ ಇಲ್ಲ, ಮನೆ ತಂದೆ ತಾಯಿಗಳಿಗೆ ಗೌರವ ಕೊಡೋ ಸಾಧ್ಯ ಇಲ್ಲ. ಹಾಗಾಗಿ ನೀವು ಟೀಚರ್ಸ್ಗೆ ಗೌರವ ಕೊಡ್ತಾರೆ, STMCಗೆ ಗೌರವ ಕೊಡ್ತಾರೆ. ಅದನ್ನ ನೀವು ಕಲಿಸಿಲ್ಲ ಅಂತ ಬಂದು ಪಾಠ ಹೇಳಿದ್ವಿ, ನನ್ನ ಬಳಿ ಹೋಗ್ಬೇಕು. ನಾನು ಇವರು ಅತಿ ಶಿಕ್ಷಕರಲ್ಲಿ ಯಾರೇ ಇಲ್ಲ, ಪಾಠ ಅತಿ ಶಿಕ್ಷಕರಲ್ಲಿ ಶಿಕ್ಷಕರು ಅಲ್ವಾ? ಆ ರೀತಿಯಲ್ಲಿ ನೀವು ಕ್ಲಾಸಿಗೆ ಎಲ್ಲ ಕ್ಲಾಸ್ ಅಲರ್ಟ್ ಮಾಡಿದ್ರೆ ಟೀಚರ್ಸ್ನ ಅಲರ್ಟ್ ಮಾಡಿದ್ರೆ ನಿಮ್ಮ ಕ್ಲಾಸಲ್ಲೇ ನೀವು ಅವರಿಗೆ ನೀವು ಆ ಥರ ಸಿಸ್ಟಮ್ನ ಡಿಸಿಪ್ಲಿನ್ನ ಕಲಿಸೋಕ್ಕಾಗಿಲ್ಲ ಅಂತ ಒಂದು ಮಾತ್ರ ಹೇಳಿದ್ರು. ಇಲ್ಲ, ನಮ್ಮ ದೈಹಿಕ ಶಿಕ್ಷಕರು ಒಬ್ಬರೇ ಮಕ್ಕಳು ಸಹ ಜಾಸ್ತಿ. ಬನವಾಸಿ ವ್ಯಾಪ್ತಿಯಲ್ಲಿ ಮೊಗವಳ್ಳಿಯ ಆದರ್ಶ ಕನ್ನಪ್ಪ ಕಾಳೆನ್ನವರ ಮನೆಯಲ್ಲಿ ಮನೆಗಳ್ಳತನ ನಡೆಸಿರುವ ಕಳ್ಳರು. ತಾಲೂಕಿನ ಬನವಾಸಿ ವ್ಯಾಪ್ತಿಯಲ್ಲಿ ಮನೆಗಳ್ಳತನ ನಡೆಸಿರುವ ಕಳ್ಳರು 10,000 ನಗದು ಸೇರಿದಂತೆ ಸುಮಾರು 1.24 ಲಕ್ಷ ರೂಪಾಯಿ ಬೆಲೆಯ ಚಿನ್ನಾಭರಣ ಹೊತ್ತೊಯ್ದ ಘಟನೆ ನಡೆದಿದೆ. ಮೊಗವಳ್ಳಿಯ ಆದರ್ಶ ಕನ್ನಪ್ಪ ಕಾಳನ್ನವರ ಮನೆಯಲ್ಲಿ ಕಳ್ಳತನ ನಡೆದಿದ್ದು, ಪೊಲೀಸರು ಮನೆ ಪರಿಶೀಲನೆ ನಡೆಸಿ ಶ್ವಾನದಳದ ಸಹಾಯದಿಂದ ತನಿಖೆ ಆರಂಭಿಸಿದ್ದಾರೆ. ಕಳ್ಳರು ಮನೆಯ ಬೀಗ ಮುರಿದು ಗೋದ್ರೇಜ್ ಕಪಾಟಿನಲ್ಲಿದ್ದ 10,000 ನಗದು, ಸುಮಾರು 50,000 ರೂಪಾಯಿ ಬೆಲೆಯ 10 ಗ್ರಾಂ ತೂಕದ ಬಂಗಾರದ ಸರ, 20,000 ರೂಪಾಯಿ ಬೆಲೆಯ 4 ಗ್ರಾಂ ತೂಕದ ಉಂಗುರ,
ಉಂಗುರ, 25,000 ಬೆಲೆಯ 5 ಗ್ರಾಂ ತೂಕದ ಬಂಗಾರದ ಜುಮ್ಕಿ, 15,000 ಬೆಲೆಯ 2 ಗ್ರಾಂ ತೂಕದ ಬಂಗಾರದ ಕಿವಿ ಬಟನ್ ಹಾಗೂ 4,000 ರೂಪಾಯಿ ಬೆಲೆಯ 2 ಜೊತೆ ಬೆಳ್ಳಿ ಚೈನ್ ಕಳ್ಳತನವಾಗಿದ್ದು, ಸಿಪಿಐ ಶಶಿಕಾಂತ್ ವರ್ಮಾ ಹಾಗೂ ಪಿಎಸ್ಐ ಚಂದ್ರಕಲಾ ಪತ್ತಾರ್ ಸ್ಥಳಕ್ಕೆ ತೆರಳಿ ಪರಿಶೀಲನೆ ನಡೆಸಿ ತನಿಖೆ ಆರಂಭಿಸಿದ್ದಾರೆ.